ಗಂ ಗಣಪತೆ ನಮಃ. ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಸಮಸ್ತ ಬಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಅದ್ಭುತವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಇದೇ ತಿಂಗಳು ಅಂದರೆ ಈ 2025ರ ಒಂದು ಶನಿ ಮಹಾತ್ಮರ ಸಂಚಾರ ಅಂದರೆ 29ನೇ ತಾರೀಕು ಶನಿ ಮಹಾತ್ಮರು ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ. ಅದು 330 ಡಿಗ್ರಿಯಿಂದ 331ನೇ ಡಿಗ್ರಿಯಲ್ಲಿ ಸಂಚಾರ ಮಾಡಲಿಕ್ಕಿದ್ದಾರೆ. ಪೂರ್ವಭಾದ್ರ ನಕ್ಷತ್ರ, ಅದು ಗುರುವಿನ ನಕ್ಷತ್ರ. ಅದರೊಟ್ಟಿಗೆ ಮೀನರಾಶಿಯು ಸಹ ಗುರುವಿನ ರಾಶಿ, ಜಲತತ್ವ ರಾಶಿ. ಈ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ನಮ್ಮ ಒಂದು ಗೋಚಾರ ಫಲ ಯಾವ ರೀತಿ ಇರುತ್ತೆ ಅಂದರೆ, ದೀರ್ಘಕಾಲವಾಗಿ ಸಂಚಾರ ಮಾಡುವಂತಹ ಗ್ರಹಗಳಲ್ಲಿ ಶನಿ ಮಹಾತ್ಮರು ಸಹ ಒಂದು. ಆ ಒಂದು ವಿಶೇಷವಾದಂತಹ ಶನಿ ಮಹಾತ್ಮರ ಫಲಾಫಲಗಳು ಯಾವ ರೀತಿ ಇರುತ್ತದೆ ಮೇಷರಾಶಿಯಿಂದ ಮೀನರಾಶಿಗೆ ಅನ್ನುವುದನ್ನು ಪ್ರಮುಖವಾಗಿ ನೋಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದು. ಸರಿ, ಹಾಗಿದ್ದಾಗ ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಯಾವ ರೀತಿಯಾದಂತಹ ಫಲಗಳಿರುತ್ತವೆ ಅನ್ನೋದನ್ನ ನೋಡೋಣ. ಮೊಟ್ಟ ಮೊದಲನೇದಾಗಿ ಆ ರಾಶಿಯಿಂದ ವ್ಯಯಸ್ಥಾನದಲ್ಲಿ ಶನಿ ಮಹಾತ್ಮರು ಸಂಚಾರ ಮಾಡಬೇಕಾದ್ರೆ ಅದನ್ನು ಸಾಡೆ ಸಾತಿ ಅಥವಾ 7.5 ವರ್ಷದ ಶನಿ ಅಂತ ಸಹ ಹೇಳ್ತೀವಿ. ಈ ರೀತಿ ಇದ್ದಾಗ 12ನೇ ಭಾವ ಅಂದರೆ ವ್ಯಯಭಾವ ಅಂತ ಹೇಳ್ತೀವಿ. ವ್ಯಯಭಾವದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಖರ್ಚು ಹೆಚ್ಚಾಗುವಂಥದ್ದು, ನಿದ್ರಾಹೀನತೆ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಜೊತೆಗೆ ಸ್ವಲ್ಪ ನಿಂದನೆಗಳು ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ನಿಂದನೆಗಳು ಅನುಭವಿಸುವಂಥ ಸಾಧ್ಯತೆಗಳು ಸಹ ಉಂಟು. ಇದು ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಸಾಡೆ ಸಾತಿಯ ಅಂದರೆ 7.5 ವರ್ಷದ ಒಂದು ಪ್ರಭಾವ ಇರುತ್ತದೆ. ಹಾಗಂದ್ಬಿಟ್ಟು ಬರೀ ಇಷ್ಟೇನಾ, ಬರೀ ಅಶುಭ ಫಲಗಳೇ ಇರುತ್ತಾ ಅಂತ ಸೂಚನೆ ನೀವು ಏನಾದರೂ ಯೋಚನೆ ಮಾಡಿದ್ರೂ ಸಹ ಅದು ತಪ್ಪು ಕಲ್ಪನೆ. ಖಂಡಿತವಾಗ್ಲೂ ಶುಭ ಫಲಗಳು ಸಹ ಉಂಟು, ಚಿಂತೆ ಮಾಡುವಂಥದ್ದು ಏನಿರುವುದಿಲ್ಲ. ಯಾವ ರೀತಿಯಾದಂತಹ ಶುಭ ಫಲಗಳು ಇರ್ತವೆ ಅಂದರೆ, ನಿಮಗೆ ಅಂದರೆ ಬೇಡದೇ ಇರುವಂತಹ ವ್ಯಕ್ತಿಗಳಿಂದ ದೂರವಾಗುವಂಥದ್ದು, ನಿಮ್ಮ ಶತ್ರುಗಳಿಂದ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು ಇರ್ತದೆ. ಜೊತೆಗೆ ಅಣ್ಣ ತಮ್ಮಂದಿರಿಂದ ಒಳ್ಳೆಯ ವಿಶ್ವಾಸವನ್ನು ಗಳಿಸುವಂಥ ಸಾಧ್ಯತೆಗಳು ಸಹ ಉಂಟು. ಸಾಡೆ ಸಾತಿ ಬಂದಿದೆ ಅಂದ ತಕ್ಷಣ ಭಯ ಪಡುವಂಥದ್ದು ಏನೂ ಇಲ್ಲ. ಖಂಡಿತವಾಗ್ಲೂ ನೀವು ಮಾಡುವಂತಹ ಪ್ರಾಮಾಣಿಕವಾದಂತಹ ಕೆಲಸ ಆಗಿರ್ಬೋದು, ನಿಮ್ಮ ನೇರವಾದಂತಹ ಮಾತುಗಳಾಗಿರ್ಬೋದು, ಅದ್ರ ಜೊತೆಗೆ ನಿಮ್ಮ ಒಂದು ಕರ್ಮಾನುಸಾರವಾಗಿ ಶನಿ ಮಹಾತ್ಮರು ಫಲವನ್ನು ನಿರ್ಧಾರ ಮಾಡ್ತಾರೆ ಅನ್ನೋದು ಸಹ ಉಂಟು. ಇದು ಗ್ರಂಥಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು. ನಮ್ಮ ಪ್ಯೂರಿಫಿಕೇಶನ್ ಮಾಡುವಂಥದ್ದೇ ಈ ಮಹಾತ್ಮರ ಒಂದು ಕೆಲಸವಾಗಿರುತ್ತದೆ. ಆ ಕಾರಣದಿಂದ ನೀವು ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿ ಇಟ್ಕೊಳ್ಳಿ, ಖಂಡಿತ ಒಳ್ಳೆಯದು ಸಹ ಉಂಟು. ಸರಿ, ಆಗಿದ್ದಾಗ ನಾವು ಪರಿಹಾರ ರೂಪಕವಾಗಿ ಏನನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ, ಗುರುವಿನ ಒಂದು ಅನುಗ್ರಹ ಬೇಕಾಗಿರುತ್ತೆ. ಯಾಕಂದರೆ ಗುರುವಿನ ಬಲವೂ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಬರೋ ಕಾರಣದಿಂದ ಗುರುವಿನ ಸ್ಮರಣೆ ಜೊತೆಗೆ ಶನಿ ಮಹಾತ್ಮರಿಗೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ನಾನು ಹೇಳ್ತೀನಿ. ಖಂಡಿತ ಅದು ನೀವು ಮಾಡ್ಕೊಳ್ಳಿ. ಪ್ರತಿನಿತ್ಯ ಹನುಮಂತನ ಸ್ಮರಣೆ, ಹನುಮಾನ್ ಚಾಲೀಸ್ ಓದುವಂಥದ್ದು, ಅದ್ರ ಒಟ್ಟಿಗೆ ಕಪ್ಪು ಎಳ್ಳಿನ ದಾನವನ್ನು ಮಾಡುವಂಥದ್ದು. ಪ್ರಮುಖವಾಗಿ ಶನಿವಾರದೊತ್ತು ಕಪ್ಪು ಎಳ್ಳಿನ ಯಾವುದಾದ್ರೂ ಒಂದು ಪದಾರ್ಥ ಮಾಡಿ 4 ಜನಕ್ಕೆ ಹಂಚುವಂಥದ್ದು, ಇದು ಮಾಡ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಅದರ ಒಟ್ಟಿಗೆ ಮಂಗಳವಾರ ಹಾಗೂ ಶನಿವಾರ ಶನಿ ಮಹಾತ್ಮರ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ಹನುಮಂತನ ಸ್ಮರಣೆ ಮಾಡುವಂಥದ್ದು, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬಂದದ್ದಾದರೆ ಖಂಡಿತವಾಗ್ಲೂ ಯಾವ ರೀತಿಯಾದಂತಹ ಭಯಪಡದೆ ನಿಮ್ಮ ಒಂದು ಜೀವನವನ್ನು ಆಹ್ಲಾದಕರವಾಗಿ ಸಾಗಿಸಬಹುದು. ಇನ್ನು ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಶನಿ ಮಹಾತ್ಮರ ಸಂಚಾರ ಯಾವ ರೀತಿ ಫಲ ಮತ್ತು ಶುಭ ಅಶುಭ ಫಲವನ್ನು ಕೊಡುತ್ತೆ ಅನ್ನೋದನ್ನ ನೋಡೋಣ. ಪ್ರಮುಖವಾಗಿ ಮಹಾತ್ಮರು ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಗುರುವಿನ ಬಲವೂ ಸಹ ಮೇನಂತರ ಅದ್ಭುತವಾಗಿ ಇದೆ.
ಎಲ್ಲ ವಿಚಾರದಲ್ಲೂ ಯಶಸ್ಸು ಏಳಿಗೆಯನ್ನು ಕಾಣುವಂಥದ್ದಾಗಿರ್ಬೋದು. ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಸಹ ಕೊಡುವಂತಹ ಒಂದು ಅದ್ಭುತವಾದಂತಹ ಸಂಚಾರ ಶನಿ ಮಹಾತ್ಮರ ಸಂಚಾರವಾಗುತ್ತೆ. ಜೊತೆಗೆ ಈ ಒಂದು ಸ್ಥಾನದಿಂದ 2ನೇ ಮನೆ ಅಂದರೆ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಗುರು ಸಂಚಾರ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದ್ರೆ ಸಾಕು, ನಿಮಗೆ ಭೂಮಿಯ ಯೋಗವೂ ಸಹ ಉಂಟು. ಅದರ ಒಟ್ಟಿಗೆ ನೋಡಿ, ಇಷ್ಟೆಲ್ಲ ಹೇಳಿದ್ವಿ, ಬರೀ ಶುಭಫಲನೇ ಇರುತ್ತೆ ಅಂತ ತಿಳ್ಕೊಬೇಡಿ. ಅಶುಭ ಫಲವೂ ಸಹ ಉಂಟಾಗುತ್ತದೆ. ಅನಿರೀಕ್ಷಿತವಾಗಿ ಯಾವುದೋ ಹಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಉಂಟು. ಹಣಕಾಸಿನ ವಿಚಾರದಲ್ಲಿ ಹುಷಾರಾಗಿರಬೇಕು. ಮತ್ತೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಯನ್ನು ನೀವು ಕಾಣ್ತೀರಾ. ಆರೋಗ್ಯದ ವಿಚಾರದಲ್ಲಿ ಸಮೃದ್ಧಿಯಾದಂತಹ ವಾತಾವರಣ ನೀವು ಸಹ ಉದ್ಭವ ಆಗುತ್ತೆ. ಕೌಟುಂಬಿಕ ವಿಚಾರದಲ್ಲಿ ಪ್ರಮುಖವಾಗಿ ಹಿರಿಯ ಅಣ್ಣನಾಗಿರ್ಬೋದು, ಹಿರಿಯರಿಂದಾಗಿರ್ಬೋದು ಸ್ವಲ್ಪ ನೀವು ಭಯಭಕ್ತಿಯಿಂದಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಸರಿ, ಈ ರೀತಿ ಇದ್ದಾಗ ಅಂದರೆ ನಿಮಗೆ 80% ಶುಭಫಲಗಳನ್ನು ನೀವು ಕಾಣ್ತೀರಾ. ನೀವು ಯಾವುದೇ ಒಂದು ಮನುಷ್ಯ ಅಂದಮೇಲೆ ಏನೋ ಒಂದು ಒಳ್ಳೆಯದು ಕೆಟ್ಟದ್ದು ಎರಡೂ ಇರ್ತದೆ. ಆದರೂ ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ ಖಂಡಿತ ನೀವು ದುರ್ಗೆಯ ಒಂದು ಜಪ, ದುರ್ಗೆಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಅದರೊಟ್ಟಿಗೆ ಹನುಮಂತನ ಸ್ಮರಣೆ ಮುಖ್ಯವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ದಶಮ ಸ್ಥಾನದಲ್ಲಿ ಶನಿಯ ಮಹಾತ್ಮರ ಒಂದು ಸಂಚಾರ. ದಶಮ ಅಂದರೆ ನಾವು ಏನು ಹೇಳ್ತೀವಿ, ಕರ್ಮಸ್ಥಾನ. ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ಮಾಡಬೇಕಾದ್ರೆ ಕರ್ಮಕಾರಕನೇ ಶನಿ ಆಗ್ತಾರೆ ಅಂತ ಹೇಳ್ತೀವಿ. ಆ ಕಾರಣದಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಕಾಣುವಂಥ ಸಾಧ್ಯತೆಗಳಿರ್ತದೆ. ಮಾಡುವಂಥ ವೃತ್ತಿ ಅಂದರೆ ಸೇವಾ ವೃತ್ತಿ ಆಗಿರ್ಬೋದು, ಸ್ವಂತ ವೃತ್ತಿ ಆಗಿರ್ಬೋದು, ಈ ಎರಡೂ ವಿಚಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಿ. ಯಾವ ರೀತಿ ವ್ಯತ್ಯಾಸ ಅಂದರೆ ಸ್ಥಾನ ಪಲ್ಲಟವಾಗುವಂಥದ್ದು, ಬೇರೆ ಕೆಲಸ ಹುಡುಕೊಳ್ಬೇಕಾಗಿರುವಂಥದ್ದು, ಅಥವಾ ಕೆಲಸ ಕಾರ್ಯ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರ್ತದೆ. ಸ್ವಂತ ವೃತ್ತಿ ಮಾಡುವಂಥವ್ರಿಗೆ ಸ್ವಲ್ಪ ಯಾಕೋ ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇದೆ, ಜೊತೆಗೆ ಕೆಲಸ ಕಾರ್ಯಗಳು ಬೇಗ ಮುಗೀತಾ ಇಲ್ಲ, ಅದರೊಟ್ಟಿಗೆ ಕೆಲಸ ಕಾರ್ಯಗಳೇ ಬರ್ತಾ ಇಲ್ಲ ಅನ್ನೋ ಸಂದರ್ಭವೂ ಸಹ ಉಂಟು. ಅಂದರೆ ಮಿಷ್ಟದಾಯಕವಾದಂತಹದ್ದು ನೀವು ಅನುಭವಿಸ್ತೀರಾ. ಅಂದರೆ ಒಂದು ಒಳ್ಳೆಯ ವಿಚಾರ ಏನಂದರೆ ನಿಭಾಯಿಸುವಂಥ ಶಕ್ತಿ ಸಹ ಪರಮಾತ್ಮ ನಿಮಗೆ ಅನುಗ್ರಹಿಸ್ತಾರೆ. ಆಗಲಿ ಅಪ್ಪ, ನನ್ನ ಜೊತೆಗೆ ನೀನಿದೆಯಾ, ನಿನ್ನಿಂದ ನನಗೆ ಎಲ್ಲ ಅನುಕೂಲವಾಗುತ್ತೆ ಅನ್ನೋ ಒಂದು ಭಾವನೆಗಳಿಂದ ನೀವು ಸಾಗಿಸ್ತೀರಾ. ಖಂಡಿತ ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ, ಸ್ವಲ್ಪ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥದ್ದು ಜಾಸ್ತಿ ಇರ್ತಾರೆ. ಮಿಥುನ ಅಂದರೆ DL ಅಂತಲೇ ಹೇಳ್ತೀವಿ, ದ್ವಿಸ್ವಭಾವ ರಾಶಿ ಅಂತ ಹೇಳ್ತೀವಿ. ಆ ಕಾರಣದಿಂದ ನಿಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವರಿಂದ ಸ್ವಲ್ಪ ಹೆಲ್ಪ್ ಆಗುವಂಥದ್ದು, ಸಹಾಯವಾಗುವಂಥದ್ದು ಸಾಧ್ಯತೆಗಳು ಸಹ ಉಂಟು. ಸರಿ, ಈ ಕರ್ಮಸ್ಥಾನದಲ್ಲಿ ಶನಿಯ ಸಂಚಾರ ಮಾಡಬೇಕಾದ್ರೆ ನೀವು ಏನು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಲಕ್ಷ್ಮೀನಾರಾಯಣರ ಸ್ಮರಣೆ. ಖಂಡಿತವಾಗ್ಲೂ ತುಂಬ ಅದ್ಭುತವಾದಂಥದ್ದು. ಪ್ರತಿನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಮಂತ್ರವನ್ನು ನೀವು ಪಠನೆ ಮಾಡ್ಕೊಂಬನ್ನಿ. ಅದರ ಒಟ್ಟಿಗೆ ಹನುಮಂತನ ಸ್ಮರಣೆ ಮಾಡ್ಕೊಂಬನ್ನಿ. ಖಂಡಿತ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಅದೇ ರೀತಿ ಉತ್ತರ ಅಭಿವೃದ್ಧಿಯನ್ನು ಸಹ ಕಾಣಬಹುದು. ಕರ್ಮವನ್ನು ನೀವು ಸುಲಭವಾಗಿ ಮಾಡಬಹುದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ಸಂಚಾರ ಮಾಡಬೇಕಾದ್ರೆ, ಯಾವಾಗ ನಿಮಗೆ ಇಷ್ಟು ದಿವಸ ಅಷ್ಟಮ ಶನಿ ಇತ್ತು, ಅಷ್ಟಮಂ ಅಂತ ಹೇಳ್ತೀವಿ, ಅಷ್ಟಮ ಶನಿ ಇದ್ದಾಗ ಸ್ವಲ್ಪ ಸಮಸ್ಯೆಗಳು, ಅಯ್ಯೋ ಮೈಕೈ ನೋವು ಬರ್ತಾ ಇರ್ತದೆ, ಅವಾಗವಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತಾ ಇರ್ತದೆ, ಮಂಡಿ ನೋವು ಬರ್ತದೆ, ಕಫ ಕಟ್ಟುವಂಥದ್ದು, ಈ ರೀತಿ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡಿರ್ತೀರ. ಜೊತೆಗೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಹಣವನ್ನು ಲಾಸ್ ಮಾಡ್ಕೊಂಡಿರ್ತೀರಾ. ಈ ರೀತಿ ಇದ್ದಾಗ ಈಗ ಭಾಗ್ಯದಲ್ಲಿ ಸಂಚಾರ ಮಾಡಬೇಕಾದ್ರೆ ಏನೋ ಒಂದು ರೀತಿಯಾದಂಥ ಸಮಾಧಾನವಾದಂತಹ ದಿನಗಳನ್ನು ಖಂಡಿತ ಕಾಣ್ಬೋದು. ಅದೇ ರೀತಿ ಉತ್ತರ ಅಭಿವೃದ್ಧಿಯನ್ನು ಸಹ ಕಾಣ್ಬೋದು. ಗುರುವಿನ ಬಲ ಕಡಿಮೆ ಆಗೋಗುತ್ತೆ. ಗುರುಗಳೇ ಏನು ಮಾಡೋದು ಅಂದರೆ ಖಂಡಿತ ಭಯ ಪಡಬೇಡಿ. ಗುರುವಿನ ಬಲ ಕಡಿಮೆ ಆಗಬಹುದು, ಶನಿಯ ಬಲ ನಿಮಗೆ ಅತಿ ಹೆಚ್ಚು ಬರುತ್ತೆ. ಆ ಗುರುವಿನ ಬಲಕ್ಕಾಗಿ ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಅದರ ಒಟ್ಟಿಗೆ ನೀವು ಮಾಡಬೇಕಾಗಿರೋಂಥ ಸೂರ್ಯನಾರಾಯಣನ ಸ್ಮರಣೆ ಮಾಡ್ಕೊಂಬನ್ನಿ. ಖಂಡಿತ ಎಲ್ಲ ರೀತಿಯಲ್ಲೂ ಉತ್ತರ ಅಭಿವೃದ್ಧಿಯನ್ನು ಕಾಣ್ಬೋದು. ಯಾವ ರೀತಿಯಾದಂತಹ ಚಿಂತೆ ಮಾಡದೆ ಜೀವನವನ್ನು ಸಾಗಿಸಬಹುದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಶನಿ ಮಹಾತ್ಮರ ಸಂಚಾರ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಅಷ್ಟಮದಲ್ಲಿ ಶನಿ ಮಹಾತ್ಮರ ಸಂಚಾರ ಮಾಡ್ತಾರೆ. ಅಷ್ಟಮ ಅಂದ ತಕ್ಷಣ ನಮ್ಮ ಒಂದು ಶಾಸ್ತ್ರದ ಪ್ರಕಾರ ಕಷ್ಟಸ್ಥಾನಗಳಲ್ಲಿ ಒಂದಾದಂಥದ್ದು ಅಷ್ಟಮ ಸ್ಥಾನ, ವ್ಯಯಸ್ಥಾನ ಒಂದು ಕಷ್ಟಸ್ಥಾನ, ಷಷ್ಠಸ್ಥಾನ ಅಂದರೆ 6ನೇ ಮನೆಯು ಸಹ ಕಷ್ಟಸ್ಥಾನ ಅಂತ ಹೇಳ್ತೀವಿ. ಹಾಗಾದರೆ ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಅಷ್ಟಮ ಸ್ಥಾನದ ಶನಿ ಮಹಾತ್ಮರ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ನೋಡೋಣ.
ನಾನು ಆಗಲೇ ತಿಳಿಸ್ದಂಗೆ ನಷ್ಟವನ್ನು ಸೂಚಿಸುವಂಥದ್ದು ಅಷ್ಟಮದಲ್ಲಿ ಶನಿ ಸಂಚಾರ ಆಗುವಂಥದ್ದು. ಯಾವ ರೀತಿಯಾದಂತಹ ನಷ್ಟವಾಗುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಸಹ ಹುಷಾರಾಗಿರಬೇಕು. ಪ್ರಮುಖವಾಗಿ ಯಾರೆಲ್ಲ 2 ವೀಲರು 4 ವೀಲರು ಈ ರೀತಿ ಸಂಚಾರ ಮಾಡ್ತಿರೋ ಅಂಥವ್ರು ಸ್ವಲ್ಪ ನಿಧಾನವಾಗಿ ಸಂಚಾರ ಮಾಡಿದ್ರೆ ತುಂಬ ಒಳ್ಳೆಯದು. ಆ ರೀತಿ ಅದರಿಂದ ಇನ್ನೊಂದೊಂದು ಕಾಲಪುರುಷನ ಅಂಗದ ಪ್ರಕಾರ ಅದು ಕಾಲನ್ನೇ ಸೂಚಿಸೋದ್ರಿಂದ ಕಾಲಿಗೆ ಸಂಬಂಧಪಟ್ಟ ಸಣ್ಣ ಪಟ್ಟ ಪೆಟ್ಟುಗಳು ಸಹ ಬೀಳುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಸ್ವಲ್ಪ ಹುಷಾರಾಗಿದ್ರಿ. ಬರೀ ನೆಗೆಟಿವ್ನೇ ಇರ್ತದೆ ಗುರುಗಳೇ ಅಂದರೆ ಇಲ್ಲ, ಅನಿರೀಕ್ಷಿತವಾಗಿ ಅಷ್ಟಮ ಸ್ಥಾನದಲ್ಲಿ ಮಹಾತ್ಮರು ಸಂಚಾರ ಮಾಡಿ ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಮ ಪ್ರಾಮಾಣಿಕವಾದಂತಹ ಕರ್ಮ ಮಾಡೋವಂಥದ್ದಿದ್ರೆ ಖಂಡಿತವಾಗ್ಲೂ ಅನಿರೀಕ್ಷಿತವಾಗಿ ಶುಭ ಫಲ ಕಾಣಿಸುತ್ತೆ. ಅಂದರೆ ಅದ್ಭುತವಾದಂತಹ ಶುಭ ಫಲಗಳನ್ನ ಕಾಣ್ತೀರಾ. ಯಾಕೆ ಅಂದರೆ ಲಾಭಸ್ಥಾನದಲ್ಲಿ ಗುರುವಿನ ಸಂಚಾರ, ಲಾಭದಲ್ಲಿ ಗುರು ಸಂಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಆದರೆ ಖಂಡಿತವಾಗ್ಲೂ ಲಾಭ ಗುರುವಿನಿಂದ ಬರ್ತಾ ಇರ್ತದೆ. ಶನಿಯಿಂದ ಸ್ವಲ್ಪ ಸಮಸ್ಯೆಗಳು ಸಹ ಕಮ್ಮಿ ಆಗ್ತಾ ಇರ್ತದೆ. ಸರಿ, ಏನು ಮಾಡಿದ್ರೆ ಒಳ್ಳೆಯದು? ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದಿದ್ದು ಅನುಕೂಲ ಆಗಿದ್ರೆ ಪ್ರತಿನಿತ್ಯ ಎದ್ಬಿಟ್ಟು ಹನುಮಂತನ ಸ್ಮರಣೆ ಪ್ರತಿನಿತ್ಯ ಮಾಡಬೇಕು. ಹನುಮಾನ್ ಚಾಳಿಸ್ ಓದಬೇಕು, ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಶನಿವಾರ ಮಂಗಳವಾರಗಳಲ್ಲಿ ಶನಿ ಮಹಾತ್ಮರ ದೇವಸ್ಥಾನಕ್ಕೆ ಮತ್ತು ಹನುಮಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಓಂ ಗಂ ಗಣಪತಿ ನಮಃ ಅನ್ನೋ ಒಂದು ಮಂತ್ರವನ್ನು ಸಹ ನೀವು ಪಠನೆ ಮಾಡ್ಕೊಂಡು ಬಂದಿದ್ದೆ ಆದರೆ ಖಂಡಿತ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ. ಅದ್ಭುತವಾದಂತಹ ಜೀವನವನ್ನು ಸಾಗಿಸ್ಬೋದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಶನಿ ಮಹಾತ್ಮರ ಏನು ಒಂದು ಫಲಾಫಲಗಳನ್ನು ನೋಡೋಣ. ಸಪ್ತಮ ಸ್ಥಾನದಲ್ಲಿ ಅಂದರೆ ಕಳತ್ರ ಭಾವ ಅಂತ ಹೇಳ್ತೀವಿ, ಆ ಭಾವದಲ್ಲಿ ಶನಿ ಮಹಾತ್ಮರ ಸಂಚಾರ. ಏನು ಈಗಿದ್ದಾಗ ಯಾವ ರೀತಿಯಾದಂಥ ಬಿಸ್ನೆಸ್ ಯಾರು ಮಾಡ್ತಾ ಇರ್ತಾರೋ ಆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣವನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಜೊತೆಗೆ ಪತಿ ಪತ್ನಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇರುಸು ಮುರುಸಿನ ಸಮಸ್ಯೆಗಳು ಸಹ ಕಾಣುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಸ್ವಲ್ಪ ಕೂಲಾಗಿರಿ. ಯಾಕಂದರೆ ಭೂತತ್ವ ರಾಶಿ, ನೀವು ಸಾಮಾನ್ಯ ಕೂಲಾಗಿರ್ತಾರೆ. ಯಾರಾದರೂ ಸ್ವಲ್ಪ ಏನಾದರೂ ನಿಮಗೆ ಪ್ರಾಬ್ಲಮ್ ಕೊಟ್ಟರೆ ತುಂಬ ಟ್ರಿಗರ್ ಆಗುವಂಥದ್ದು, ತುಂಬ ಕೋಪ ಬರುವಂಥದ್ದು, ತುಂಬ ಒಂದು ರೀತಿಯಾದಂಥ ಅಗ್ರೆಸಿವ್ ಆಗ್ತೀರಾ. ಬೇಡ, ಖಂಡಿತವಾಗ್ಲೂ ಈಗ ನೀವು ಈ ಸಂದರ್ಭ ಏನು, ನೀವು ಕೂಲಾಗಿರಬೇಕು. ಆಯಿತು, ಸಮಾಧಾನದಿಂದ ಕೇಳುವಂಥದ್ದು ತುಂಬ ಮುಖ್ಯ ಆಗಿರ್ತದೆ. ಅದರ ಒಟ್ಟಿಗೆ ನಿಮಗೆ ಒಂದು ಒಳ್ಳೆಯ ವಿಚಾರ ಅಂದರೆ ದಶಮದಲ್ಲಿ ಗುರುವಿನ ಸಂಚಾರ ಪ್ರಾರಂಭವಾಗುತ್ತೆ. ಏನು ಒಂದು ವಿಚಾರ ಅಂದರೆ ಅದು ಕರ್ಮಸ್ಥಾನ ಆಗುತ್ತೆ. ಆಗ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಸಮಾಧಾನವಾದಂಥ ದಿನಗಳನ್ನು ನೀವು ಕಾಣ್ತೀರಾ. ಜೊತೆಗೆ ಯಾರೆಲ್ಲ ಭೂಮಿಯ ವಿಚಾರ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಸ್ವಲ್ಪ ಸಮಾಧಾನವಾದಂತಹ ವಾತಾವರಣ ಮೂಡುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಮಹಾತ್ಮರ ಒಂದು ದೃಷ್ಟಿ ನೇರವಾಗಿ ಸಪ್ತಮ ದೃಷ್ಟಿ ಇರೋದ್ರಿಂದ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಕಾಲಭೈರವನ ಒಂದು ಸ್ಮರಣೆ ತುಂಬ ಮುಖ್ಯ ಆಗುತ್ತೆ. ಹನುಮಂತನ ಸ್ಮರಣೆಯೂ ಸಹ ಮುಖ್ಯವಾಗುತ್ತೆ. ಇದನ್ನ ಸ್ಮರಣೆ ಮಾಡ್ಕೊಂಬಂದ್ರೆ ಸಾಕು. ಅಥವಾ ದೇವಸ್ಥಾನಗಳು ಹೋಗುವಂಥದ್ದು, ಅಥವಾ ಆ ಸಂಬಂಧಪಟ್ಟಿರುವಂತಹ ಒಂದು ದೇವರ ಮಂತ್ರವನ್ನು ಪಠನೆ ಮಾಡುವಂಥದ್ದಾಗಿರ್ಬೋದು. ಮಾಡಿದ್ದಿದ್ರೆ ಅದೇನೂ ಬರಲ್ಲ ಗುರುಗಳೇ, ನಮಗೇನು ಓದಿಲ್ಲ ಅಂದರೆ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡ್ಕೊಂಬನ್ನಿ, ಖಂಡಿತ ಅದ್ಭುತವಾದಂತಹ ಫಲವನ್ನು ಕಾಣಬಹುದು. ಮುಂದಿನ ರಾಶಿ ತುಲಾರಾಶಿ. ನೋಡಿ, ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಷಷ್ಠ ಸ್ಥಾನದಲ್ಲಿ ಮಹಾತ್ಮರ ಸಂಚಾರ, ಪಂಚಮ ಶನಿ ಬಿಡುಗಡೆ, ಜೊತೆಗೆ ಗುರುವಿನ ಬಲ ಈ ಗುರುವಿನ ಬಲ ಎಲ್ಲ ಸಿಗ್ತಾ ಇದೆ. ಶನಿ ಮಹಾತ್ಮರು ಸಹ ಮುಂದಕ್ಕೆ ಸಂಚಾರ ಮಾಡ್ತಾ ಇದ್ರೆ ಏನೋ ಒಂದು ರೀತಿಯಾದಂಥ ರಿಲ್ಯಾಕ್ಸ್ ಸಿಗುವಂಥದ್ದು, ಸಾಲ ಬಾಧೆಗಳಿಂದ ಸ್ವಲ್ಪ ಮುಕ್ತಿ ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣುವಂಥದ್ದು. ಆದರೆ ಏನೋ ನಿರಾಸೆ ಆಗೋಗ್ಬಿಟ್ಟಿರ್ತಾರೆ ತುಲಾರಾಶಿಯವ್ರದ್ದು. ಹೆಂಗಾಗ್ಬಿಟ್ಟಿರುತ್ತೆ, ತುಂಬ ಬ್ಯಾಲೆನ್ಸ್ ಮಾಡಿಬಿಟ್ಟಿರ್ತೀರ ನೀವು ಜೀವನದಲ್ಲಿ. ಯಾಕಂದರೆ ತುಲಾ ಅಂದರೆ ತುಲನೆ ಮಾಡುವಂಥದ್ದು, ಬ್ಯಾಲೆನ್ಸ್ ಮಾಡುವಂಥದ್ದು. ತುಂಬ ಕಷ್ಟ ನಷ್ಟಗಳನ್ನಾಗಿರ್ಬೋದು, ಸುಖ ದುಃಖಗಳನ್ನಾಗಿರ್ಬೋದು, ತುಂಬ ಬ್ಯಾಲೆನ್ಸ್ ಮಾಡಿ ಸಾಕಾಗ್ಬಿಟ್ಟಿರ್ತೀರ. ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಸಿಗೋವಂಥ ವಿಚಾರ ಅಂದರೆ ಅದು ಈ ಮಾಸವೇ, ಅಂದರೆ ಈ ವರ್ಷದಿಂದಲೇ ನಿಮಗೆ ಖಂಡಿತವಾಗ್ಲೂ ಏನೋ ಒಂದು ರೀತಿಯ ಸಮಾಧಾನ ಸಿಗೋವಂಥದ್ದು, ಹೊಸ ಕೆಲಸ ಸಿಕ್ಕುವಂಥದ್ದು. ಕೆಲಸ ಕಳ್ಕೊಂಬಿಟ್ಟಿರ್ತೀರ, ತುಂಬ ದಿನದಿಂದ ಕೆಲಸ ಸಿಕ್ಕಿರಲ್ಲ, ಹಣಕಾಸಿನ ವಿಚಾರದಲ್ಲಿ ತುಂಬ ಸಮಸ್ಯೆಗಳು ಅನುಭವಿಸಿರ್ತೀರ, ಅದು ಸಹ ಸಮಾಧಾನವಾಗಿ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಒಂದು 80% ಒಂದು ಒಳ್ಳೆಯ ಒಂದು ಜೀವನವನ್ನು ನೀವು ಸಾಗಿಸ್ಬೋದು. ಒಳ್ಳೆಯ 80% ಫಲವನ್ನು ಸಹ ನೀವು ಸಿಗುತ್ತೆ. ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ, ನೀವು ನಾರಸಿಂಹನ ಒಂದು ಸ್ಮರಣೆ ಮಾಡಿ, ಜೊತೆಗೆ ಹನುಮಂತನ ಒಂದು ಸ್ಮರಣೆ ಮಾಡಿ, ಖಂಡಿತ ಎಲ್ಲ ರೀತಿಯಲ್ಲೂ ನೀವು ಶುಭಫಲಗಳನ್ನು ಕಾಣಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಅಂತ ಹೇಳ್ತೀವಿ. ಪಂಚಮ ಸ್ಥಾನದಲ್ಲಿ ಶನಿ ಮಹಾತ್ಮರು ಸಂಚಾರ, ಅದು ಸಂತಾನ ಸ್ಥಾನವೂ ಸಹ ಆಗುತ್ತೆ.
ಪೂರ್ವವನ್ನು ನಾವು ಏನು ತೆಗೆದುಕೊಂಡು ಬಂದಿರ್ತೀವೋ ಆ ಭಾಗದಲ್ಲಿ ಮಹಾತ್ಮರ ಸಂಚಾರ ಮಾಡಬೇಕಾದ್ರೆ ನಮ್ಮ ಒಂದು ಏನು ಮಾಡಿರ್ತದೆ ಒಳ್ಳೇದು ಕೆಟ್ಟದ್ದು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಮಹಾತ್ಮರು ಫಲ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಾರಣದಿಂದ ನಿಮ್ಮ ಒಂದು ಪ್ರಾಮಾಣಿಕವಾದಂತಹ ಕೆಲಸ ಕಾರ್ಯಗಳು ನಿರ್ದಿಷ್ಟವಾಗಿ ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಎಲ್ಲ ರೀತಿಯೆಲ್ಲ ಅನುಕೂಲ ಮಾಡ್ತಾರೆ. ಆದರೆ ನಾವು ಮಾಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದಾದರೆ ಪಂಚಮದಲ್ಲಿ ಶನಿಯ ಸಂಚಾರ ಮಾಡಬೇಕಾದರೆ ಹಂಚಿನ ನೀರನ್ನು ಕುಡಿಸುತ್ತಾನೆ ಅಂತ ಹೇಳ್ತದೆ ಶಾಸ್ತ್ರ. ಆ ಕಾರಣದಿಂದ ನೀವು ಈಗಲೂ ಸಹ ಕಾಲ ಮಿಂಚಿಲ್ಲ. ಏನಾದರೂ ನಿಮ್ಗೆ ಒಳ್ಳೆ ಕೆಲಸ ಮಾಡಬೇಕು, ಯಾರಿಗೋ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂದರೆ ಮಾಡ್ತಾ ಬನ್ನಿ. ಏನಾದರೂ ಒಂದು ನಿಮ್ಮ ಒಂದು ಹತ್ತಿರದಲ್ಲಿರುವಂತಹ ವಯೋವೃದ್ಧರಿಗಾಗಿರ್ಬೋದು ಅಥವಾ ಅನಾಥರಿಗಾಗಿರ್ಬೋದು, ಯಾರಿಗಾದರೂ ಅಥವಾ ಯಾರ ಅಂಗವಿಕಲರಾಗಿರ್ಬೋದು, ಅಂದರೆ ಸ್ಪೆಷಲ್ ಮಕ್ಕಳು ಯಾರು ಇರ್ತಾರೆ ಅಂಥವ್ರಿಗಾದ್ರೂ ಸರಿ ನಿಮ್ಮ ಕೈಯಲ್ಲಾದಂತಹ ಸಹಾಯವನ್ನು ಮಾಡ್ತಾ ಬನ್ನಿ. ಖಂಡಿತ ಎಲ್ಲ ರೀತಿಯಾದಂಥ ಅನುಕೂಲವನ್ನು ನೀವು ಅನುಭವಿಸ್ಬೋದು. ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣಬಹುದು. ಮುಂದಿನ ರಾಶಿ ಧನುಸ್ ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಇದನ್ನ ಅರ್ಧ ಅಷ್ಟಮ ಶನಿಯನ್ನ ಮಹಾತ್ಮರ ಒಂದು ಸಂಚಾರ ನಡೀತಾ ಇದೆ. ಅಂದರೆ ನಾವು ಧನುಸ್ ರಾಶಿಯಿಂದ 4ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ ಮಾಡ್ತಾ ಇದೆ. ಯಾವ ರೀತಿಯಾದಂತಹ ಫಲ? ವಾಹನ ಸ್ಥಾನ ಅಂತ ಹೇಳ್ತೀವಿ, 4ನೇ ಮನೆ ಮಾತೃಸ್ಥಾನ ಅಂತ ಹೇಳ್ತೀವಿ, ಸುಖಸ್ಥಾನ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ಶನಿ ಮಹಾತ್ಮರ ಸಂಚಾರ. ಆದರೆ ಒಂದು ಒಳ್ಳೆಯ ವಿಚಾರ ಅಂದರೆ ಅದನ್ನು ಕಳ್ಕೊಂಡಿರೋರು ಪಡ್ಕೊಳ್ಳೋಂಥ ಸಾಧ್ಯತೆಗಳು ಇರ್ತದೆ. ಯಾಕಂದರೆ ನಿಮ್ಮ ಒಂದು ಪ್ರಾಮಾಣಿಕತೆ. ಅದ್ರ ಒಟ್ಟಿಗೆ ನೋಡಿ, ಈ ಮಂಡ ಮೂಲ ನಕ್ಷತ್ರ ಅನ್ನೋದು ಒಂದು ವಿಶೇಷವಾದಂತಹ ನಕ್ಷತ್ರ. ಇದ್ರದ್ದು ಇನ್ನೊಂದು ಸರಿ ಅದ್ರ ಬಗ್ಗೆನೇ ಒಂದು ಎಪಿಸೋಡ್ ಮಾಡ್ಬೋದು. ಯಾಕಂದರೆ ಆ ರಾಶಿಯಲ್ಲಿ ಯಾರು ಜನನ ಮಾಡಿರ್ತಾರೋ ಖಂಡಿತವಾಗ್ಲೂ ಅವರು ಯಾವ ಒಂದು ಕೆಲಸ ಮಾಡೋದು ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಮಾಡುವಂತಹ ಒಂದು ರಾಶಿನೂ ಹೌದು, ಈ ಮೂಲ ನಕ್ಷತ್ರವೂ ಹೌದು. ಅದು ಈ ರಾಶಿಯಲ್ಲೇ ಇರ್ತದೆ. ಆ ಕಾರಣದಿಂದ ಚತುರ್ಥ ಸ್ಥಾನದಲ್ಲಿ ಶನಿ ಮಹಾತ್ಮರ ಸಂಚಾರ ಮಾಡಬೇಕಾದ್ರೆ ಯಾವ ರೀತಿಯಂಥ ಫಲ ಅಂದರೆ ಖಂಡಿತವಾಗ್ಲೂ ನೀವು ಏನೋ ಒಂದು ರೀತಿಯ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತೀರಾ, ಅದು ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಹಾಗಂತ ಹೇಳ್ಬಿಟ್ಟು ಏನು ಚಿಂತೆ ಮಾಡುವಂಥದ್ದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಆ ರೀತಿ ಆಗುತ್ತೆ. ಆದರೆ ಮಹಾತ್ಮರು ಗುರುವಿಗೆ ಮಿತ್ರರಾಗಿರೋದ್ರಿಂದ ಸಮಸ್ಯೆಗಳನ್ನು, ಯಾಕಂದರೆ ಧರ್ಮ ಕರ್ಮಾಧಿಪತಿಗಳಾಗ್ತಾರೆ. ಧರ್ಮಾಧಿಪತಿ ಗುರುವಾದರೆ ಕರ್ಮಾಧಿಪತಿ ಶನಿ ಮಹಾತ್ಮರಾಗ್ತಾರೆ. ಆ ಕಾರಣದಿಂದ ಸ್ವಲ್ಪ ಏನೇ ಒಂದು ಸಮಸ್ಯೆ ಇದ್ರೂ ಮಹಾತ್ಮರು ನಿಮಗೆ ಸ್ವಲ್ಪ ನೆಲ್ಲಿಫೈ ಮಾಡ್ತಾರೆ. ಅದು ಯಾವಾಗ ಅಂದರೆ ನೀವು ಮಾಡೋವಂಥ ಪ್ರಾಮಾಣಿಕತೆ ಇದ್ದರೆ ಮಾತ್ರ. ಏನಂದರೆ ಎಲ್ಲ ಹೇಳ್ತಾರೆ ನಕ್ಷತ್ರದಲ್ಲಿ ಅಥವಾ ಅವರ ಮಿತ್ರ ಕ್ಷೇತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಸಮಸ್ಯೆ ಕೊಡಲ್ಲ ಅಂತೇಳಿ ಅದಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲೇ ಸಂಚಾರ ಮಾಡಬೇಕಾದ್ರೂ ಅವರು ಒಂದು ರೀತಿಯಾದಂಥ ಶಿಸ್ತಿನ ಸಿಪಾಯಿ ಇದ್ದಂಗೆ ಮಹಾತ್ಮರು. ಆ ಕಾರಣದಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಬೇಕು ಅಂದರೆ ನೀವೇನು ಮಾಡಬೇಕು? ಪ್ರತಿನಿತ್ಯ ಹನುಮಂತನ ಸ್ಮರಣೆ, ಹನುಮಾನ್ ಚಾಳೀಸ್ ಓದಬೇಕು. ಅದೇ ರೀತಿ ಹನುಮಂತನ ದರ್ಶನ ಮಾಡೋವಂಥದ್ದು, ಗುರುಗಳ ದರ್ಶನ ಮಾಡೋವಂಥದ್ದು, ಗುರುಗಳ ಸ್ಮರಣೆ ಮಾಡೋವಂಥದ್ದು ಮಾಡಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲವನ್ನು ನೀವು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿ ಜನನವಾಗಿರೋರು ಒಂದು ರೀತಿಯಾದಂಥ ರಿಲ್ಯಾಕ್ಸು, ಪರವಾಗಿಲ್ಲ, ಸಾಡೆ ಸಾತಿಯ ಸಂಪೂರ್ಣ ಫಲವನ್ನು ನೀವು ಅನುಭವಿಸಿ ದೂರ ಆಗುವಂಥದ್ದು. ಅಂದರೆ ಇನ್ನೊಂದು ವಿಚಾರ ಅಂದರೆ ಕೆಲವೊಬ್ಬರಿಗೆ ಯಾರೆಲ್ಲ ಮಕರ ರಾಶಿಯಲ್ಲಿ ಜನನವಾಗಿರ್ತಾರೋ ಅಂಥವ್ರಿಗೆ ಶುಭ ಫಲವನ್ನು ಅನುಭವಿಸಿರ್ತೀರ. ನಾವು ಸಾಡೆ ಸಾತಿ ಎಫೆಕ್ಟ್ ಅಂದರೆ ಏನಿರ್ತದೆ ಅಂದರೆ ಎಷ್ಟೋ ಜನಕ್ಕೆ ಮನೆ ಆಗಿರ್ತದೆ, ಮಕ್ಕಳಾಗಿರಲ್ಲ, ಮಕ್ಕಳನ್ನ ಅನುಗ್ರಹ ಆಗಿರ್ತದೆ, ಮದುವೆ ಸಹ ಅನುಗ್ರಹಿಸಿರ್ತಾನೆ ಮಹಾತ್ಮರು. ನಾವು ಅಂದ್ಕೊತೀವಿ ಬರೀ ಕೆಟ್ಟದ್ದೇ ಹೇಳ್ತಾರೆ. ಇಲ್ಲ, ಕೆಟ್ಟದ್ದು ಅಂತ ಅಂದ್ಕೊಳ್ಳಂಗೆ ಇಲ್ಲ. ಮಹಾತ್ಮರಿಂದ ತುಂಬ ಒಳ್ಳೆಯದಾಗಿರೋದು ತುಂಬ ಜನಕ್ಕಾಗಿರ್ತದೆ. ಅದನ್ನು ಯೋಚಿಸ್ಬೇಕು. ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳಿಗಾಗಿರ್ಬೋದು, ಸಿನಿಮಾ ಆ್ಯಕ್ಟರ್ಗಳಿಗಾಗಿರ್ಬೋದು, ಫಿಲಮ್ ಕ್ಲಿಕ್ ಆಗಿರ್ತದೆ ಎಷ್ಟೋ ಜನಕ್ಕೆ. ಅದೇ ರೀತಿ ಎಷ್ಟೋ ಜನ ಮಿನಿಸ್ಟ್ರಿಗಳಾಗಿರ್ತಾರೆ, ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿರ್ತದೆ. ಈ ರೀತಿ ಸಹ ಆಗಿರುವಂಥ ಸಾಧ್ಯತೆಗಳು ಸಹ ಉಂಟು. ಆ ರೀತಿ ಇದ್ದಾಗ ಮಕರ ರಾಶಿಯವ್ರಿಗೆ ಈಗ ಎಲ್ಲ ಒಂದು ರೀತಿಯಂಥ ಬಿಡುಗಡೆ ಆಗುವಂಥ ಸಮಯ, ಜೊತೆಗೆ ಎಲ್ಲ ರೀತಿಯಲ್ಲೂ ಅನುಗ್ರಹ ಆಗುವಂಥದ್ದು. ಆದರೆ ಷಷ್ಠ ಸ್ಥಾನದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಗುರುವಿನ ಬಲ ಸ್ವಲ್ಪ ಕಮ್ಮಿ ಇರ್ತದೆ. ಆ ಕಾರಣದಿಂದ ಗುರುವಿನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದೇ. ಜೊತೆಗೆ ದುರ್ಗೆಯ ಒಂದು ಸ್ಮರಣೆ ಅತಿ ಮುಖ್ಯವಾಗಿರ್ತದೆ. ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, 2ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ. ಆ 2ನೇ ಮನೆ ಅಂದರೆ ನಾವೇನು ಹೇಳ್ತೀವಿ? ವಾಗ್ಧನ ಕುಟುಂಬ ಸ್ಥಾನ ಅಂತ ಹೇಳಿದ್ವಿ. ಈ ಸ್ಥಾನದಲ್ಲಿ ಮಹಾತ್ಮರ ಸಂಚಾರ ಮಾಡಬೇಕಾದ್ರೆ ಯಾವ ರೀತಿ ಇರ್ತದೆ? ಮತ್ತು ಇನ್ನೊಂದು 2.5 ವರ್ಷ ಮಾತ್ರ ಕಳೆದಿದೆ. ಇನ್ನು 2.5 ವರ್ಷ ಮಾತ್ರ ಉಳಿದಿದೆ. ಮಹಾತ್ಮರು ನಿಮಗೆ ಕಂಪ್ಲೀಟಾಗಿ ಸಾಡೆ ಸಾತಿಯ ಒಂದು ಪ್ರಭಾವ ಕಮ್ಮಿ ಆಗಬೇಕು ಅಂದರೆ. ಆದರೆ ಒಂದು ವಿಶೇಷವಾದಂಥದ್ದು ಅಂದರೆ ಗುರುವಿನ ಬಲ ಪಂಚಮದಿಂದ ಅದ್ಭುತವಾದಂತಹ ಬಲವನ್ನು ಕೊಡ್ತಾರೆ.
ಆ ರಾಶಿಯಿಂದ ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾರೆ, ನಿಮ್ಗೆ ಎಲ್ಲ ರೀತಿಯಂತ ಗುರುವಿನ ಅನುಗ್ರಹ ಸಿಗುತ್ತೆ. ಮಹಾತ್ಮರು ಸಹ ಬಿಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಗ್ರಂಥಗಳಲ್ಲಿ ನಿಮ್ಗೆ ಒಳ್ಳೆಯ ಒಂದು ಫಲವನ್ನು ಕೊಡ್ತಾರೆ. ಅದು ಮೂರ್ತಿ ನಿರ್ಣಯ ಅನ್ನೋದು ಒಂದು ಇರ್ತದೆ. ನಾವು ಮೂರ್ತಿ ನಿರ್ಣಯದಲ್ಲೂ ಸಹ ಸಾಡೆ ಸಾತಿಯ ಒಂದು ವಿಶೇಷವಾದಂತಹ ಸಂಚಾರವನ್ನು ನಿರ್ಣಯ ಮಾಡ್ಬೋದು ಅಂತಂದ್ರೆ ಸ್ವರ್ಣ ಮೂರ್ತಿ ಆಗಿರ್ಬೋದು, ಲೋಹ ಮೂರ್ತಿ ಆಗಿರ್ಬೋದು, ಈ ರೀತಿಯಂತ ಮೂರ್ತಿ ನಿರ್ಣಯ ಅಂತ ಹೇಳ್ತದೆ. ಅದ್ರ ವಿಚಾರ ಬೇರೆ ಇರ್ತದೆ. ಆ ರೀತಿಯಲ್ಲಿ ಇದ್ದಾಗಲೂ ಸಹ ನಿಮ್ಗೆ ಒಳ್ಳೆಯ ಒಂದು ಪರಿಹಾರಗಳು ಸಿಗುತ್ತೆ, ಒಳ್ಳೆಯ ಒಂದು ಶುಭ ಫಲಗಳನ್ನು ಸಹ ಮಹಾತ್ಮರು ಕೊಡ್ತಾರೆ. ಸರಿ, ಈಗಿದ್ದಾಗೇನು ಮಾತಿನ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ. ಮುಂದಾಳತ್ವವನ್ನು ಕಮ್ಮಿ ಮಾಡ್ಕೊಳ್ಳಿ. ನಾನು ಅನ್ನೋದು ಸ್ವಲ್ಪ ಮುಂದಾಳತ್ವವನ್ನು ಕಮ್ಮಿ ಮಾಡಿಕೊಂಡು ಹೋಗಿದ್ದೆ ಆದರೆ ಜೀವನದಲ್ಲಿ ಅದ್ಭುತವಾದಂತಹ ಫಲವನ್ನು ನೀವು ಖಂಡಿತ ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಯಾರಿಗಾದ್ರೂ ಕೊಡಿಸೋ ಅಂಥದ್ದು, ಶೂರಿಟಿ, ಚೀಟಿ ವ್ಯವಹಾರಗಳಾಗಿರ್ಬೋದು, ಸ್ವಲ್ಪ ಅಲರ್ಟ್ ಆಗಿರಿ. ಯಾರಿಗೂ ದುಡ್ಡು ಕೊಡೋವಂಥದ್ದು ಅದು ಮಾಡಕ್ಕೆ ಹೋಗಬೇಡಿ. ಜೊತೆಗೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಅನುಗ್ರಹ ಪರಮಾತ್ಮನಿಂದ ಇರ್ತದೆ. ಏನೋ ಒಂದು ಸಣ್ಣ ಸೈಟ್ ತಗೋಬೇಕು ಅಂದ್ಕೊಂಡಿದ್ದೆ, ಖಂಡಿತ ಅನುಗ್ರಹ ಆಗುತ್ತೆ. ಮದುವೆ ವಿಚಾರಗಳಿಗೆ ಖಂಡಿತ ಒಳ್ಳೆ ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ಜರುಗುವಂಥ ಸಾಧ್ಯತೆಗಳು ಸಹ ಉಂಟು. ಈ ರೀತಿ ಒಂದು ರೀತಿಯಂಥ ಮಿಶ್ರ ಫಲವೇ ಉಂಟು. ಸರಿ, ಏನು ಮಾಡಬೇಕು? ಮಂಗಳವಾರ ಶನಿವಾರ ಮಹಾತ್ಮರಿಗೆ ಸ್ಮರಣೆ ಮಾಡುವಂಥದ್ದು, ಹನುಮಾನ್ ಚಾಲೀಸ್ ಓದುವಂಥದ್ದು, ಈಶ್ವರನಿಗೆ ಹಾಲಿನ ಅಭಿಷೇಕ ಕೊಡುವಂಥದ್ದು ಸೋಮವಾರ ಆಗಿರ್ಬೋದು ಅಥವಾ ತಿಂಗಳ ಮಾಸಕ್ಕೊಂದ್ಸರಿ ಆಗಿರ್ಬೋದು, ಈ ರೀತಿ ಮಾಡ್ಕೊಂಬಂದು ಖಂಡಿತ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ನೋಡಿ, ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ ನಮ್ಮ ರಾಶಿಯಲ್ಲೇ ಮಹಾತ್ಮರು ಬಂದ್ಬಿಡ್ತಾರಂತೆ, ಎಲ್ಲ ಚಾನಲ್ಗಳಲ್ಲೂ ಎಲ್ಲ ಟಿ ವಿಗಳಲ್ಲೂ ಅದೇ ಹೇಳ್ತಾರೆ. ಯಾವ ಯೂಟ್ಯೂಬ್ ತೆಗೆದ್ರು ಶನಿ ಮಹಾತ್ಮರಿಗೆ ಮೀನರಾಶಿ. ಖಂಡಿತ ಭಯ ಪಡಬೇಡಿ. ಮೀನರಾಶಿಯವರು ಸ್ವಲ್ಪ ಪ್ರಾಮಾಣಿಕರು ಇರ್ತಾರೆ, ಡೌನ್ ಟು ಅರ್ತ್ ಇರ್ತಾರೆ. ಖಂಡಿತ ಅವರು ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಭಯದಿಂದ ಮಾಡ್ತಾರೆ. ಅಯ್ಯೋ ಏನಪ್ಪ ಏನಾಗೋಗುತ್ತೋ ಅನ್ನೋ ಒಂದು ಭಯದಿಂದ ಬಿಡ್ತಾರೆ. ಆದರೆ ನೇರವಾಗಿರ್ತೀರ ನೀವು. ಖಂಡಿತವಾಗ್ಲೂ ಏನೋ ಕಷ್ಟ ಬಂದರೂ ನಾವು ಸುಳ್ಳು ಹೇಳಬಾರ್ದು. ಈ ರೀತಿ ಸ್ವಲ್ಪ ಮಟ್ಟಿಗೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಹೆಚ್ಚಾಗಿರ್ತದೆ. ಆ ಕಾರಣದಿಂದ ಭಯ ಪಡುವಂಥದ್ದಿಲ್ಲ. ಸ್ವಲ್ಪ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿ ಕಾಣಬಹುದು. ಯಾಕೆ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡಬೇಕಾದ್ರೆ ಅದರಲ್ಲೂ ಸ್ವಲ್ಪ ಅನೇಕ ಗ್ರಹಗಳ ಷಷ್ಟಗ್ರಹ ಕೂಟಗಳು ಸಹ ಜರುಗೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಬೆನ್ನು ಉರಿಗೆ ಸಂಬಂಧಪಟ್ಟಿರುವಂಥದ್ದು, ಕಾಲಿಗೆ ಸಂಬಂಧಪಟ್ಟಿರುವಂಥದ್ದು ನೋವುಗಳು ಕಾಣುವಂಥ ಸಾಧ್ಯತೆಗಳಿರ್ತದೆ. ಜೊತೆಗೆ ಪಿತೃಗಳಿಂದ ಅಂದರೆ ಹಿರಿಯರಿಂದ ಸ್ವಲ್ಪ ನಿಂದನೆ ಆಗುವಂಥದ್ದು, ಹಿರಿಯರ ಆರೋಗ್ಯದಲ್ಲಿ ತಂದೆಯ ಸಮಾನಸ್ಥರಿಗೆ ಸ್ವಲ್ಪ ಆರೋಗ್ಯದಲ್ಲೂ ಸಹ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಸಹೋದರ ಸಹೋದರಿಯರಿಂದ ಸ್ವಲ್ಪ ನಿಂದನೆ ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಸರಿ, ಇಷ್ಟೆಲ್ಲ ಇದ್ದಾಗ ಏನು ಮಾಡಿದ್ರೆ ಒಳ್ಳೆಯದು? ನೋಡಿ, ಪ್ರತಿನಿತ್ಯ ನಾನು ಮೊದಲಿಂದನೂ ಅದೇ ಹೇಳ್ಕೊಂಬಂದಿರೋದು, ಯಾರಿಗೆಲ್ಲ ಸಾಡೆ ಸಾತಿ ಪ್ರಭಾವ ಇರ್ತದೋ ಅಥವಾ ಅಷ್ಟಮ, ಅರ್ಧಾಷ್ಟಮ, ಪಂಚಮ ಈ ರೀತಿಯಾದಂತಹ ಸಮಸ್ಯೆಗಳು ಅನುಭವಿಸ್ತಾ ಇರೋರು ಪ್ರತಿನಿತ್ಯ ಹನುಮಂತನ ಸ್ಮರಣೆ ಮಾಡಿ. ಅಯ್ಯೋ ನಮ್ಗೆ ಹನುಮಾನ್ ಚಾಲೀಸ್ ಓದ್ಲಿಕ್ಕೆ ಬರಲ್ಲ, ಏನು ಮಾಡೋದು ಅಂದರೆ ಕೇಳಿ. ಖಂಡಿತ ಪ್ರತಿನಿತ್ಯ ಅದಕ್ಕೆ ಅಂತ ಒಂದು 5 ರಿಂದ 8 ನಿಮಿಷ ಇಟ್ಬಿಡಿ, ಹನುಮಾನ್ ಚಾಲೀಸ್ ಕೇಳಿ. ಅಯ್ಯೋ ನಮ್ಗೆ ಅದು ಕೇಳೋಕ್ಕೂ ಸಮಯ ಇಲ್ಲ. ಇದನ್ನು ಓಂ ಶ್ರೀ ಹನುಮತೇ ನಮಃ ಅನ್ನೋ ಒಂದು ಮಂತ್ರವನ್ನು ಒಂದು 108 ಬಾರಿ ಪಠನೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಅದರೊಟ್ಟಿಗೆ ನಿಮ್ಮ ಮನೆಯಲ್ಲೇ ಸಣ್ಣದೊಂದು ಲಿಂಗ ಇದ್ರೆ ಆ ಲಿಂಗಕ್ಕೆ ಒಂದು ಹಾಲಿನ ಅಭಿಷೇಕ ಮಾಡ್ಕೊಂಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಹನುಮಂತನ ಸ್ಮರಣೆ ಅತಿ ಮುಖ್ಯವಾಗಿರ್ತದೆ. ಮೀನರಾಶಿಯವರು ಸಹ ನಿಮ್ಮ ಒಳ್ಳೆಯ ಒಂದು ಜೀವನವನ್ನು ಸಾಗಿಸ್ಬೇಕು ಅಂದರೆ ಈ ಒಂದು ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊಂಡಿದ್ದೆ ಆದರೆ ಎಲ್ಲ ರೀತಿಯಲ್ಲೂ ನಿಮಗೆ ಜೀವನ ಆಹ್ಲಾದಕರವಾಗಿರುತ್ತೆ. ಈ ರೀತಿ ಯಾವುದೇ ಒಂದು ಸಾಡೆ ಸಾತಿ ಅಂದಿದ ತಕ್ಷಣ ಯಾರೇ ಆಗಲಿ ಎಲ್ಲರೂ ಓವರ್ ಆಲ್ 12 ರಾಶಿಯವರೆಗೂ ನಾನು ಹೇಳೋದೇನೆಂದರೆ, ಈ ಒಂದು ಸಂದರ್ಭದಲ್ಲಿ ಯಾವ ಒಂದು ಶನಿ ಮಹಾತ್ಮರ ಸಂಚಾರ ಸಂದರ್ಭದಲ್ಲಿ ಯಾರಿಗೆ ಸಾಡೆ ಸಾತಿ ಆಗಿರ್ಬೋದು, ಅಷ್ಟಮ, ಅರ್ಧಾಷ್ಟಮ, ಪಂಚಮ ಶನಿ ಆಗಿರ್ಬೋದು, ಕಂಟಕ ಶನಿಗಳನ್ನು ಏನು ಹೇಳ್ತೀವಿ ಆ ಪ್ರಭಾವ ಇರೋವಂಥವ್ರು ಸಣ್ಣ ಒಂದು ಪರಿಹಾರವನ್ನು ಹೇಳ್ತೀನಿ. ಖಂಡಿತ ಇದು ಮಾಡ್ಕೊಂಡೋಗಿ ಅದ್ಭುತವಾದಂತಹ ರಿಸಲ್ಟನ್ನು ನೀವು ಕಾಣ್ಬೋದು. ಒಂದು ಕಬ್ಬಿಣದ ಬಾಂಡ್ಲಿ ತಗೊಳ್ಳಿ, ಆ ಕಬ್ಬಿಣದ ಬಾಂಡ್ಲಿಯಲ್ಲಿ ಎಳ್ಳಿ ಎಣ್ಣೆ, ಒರಿಜಿನಲ್ ಎಳ್ಳೆಣ್ಣೆ ಅಂತ ಹಾಕ್ಬಿಟ್ಟು ಅದರಲ್ಲಿ 1-2 ಎಳ್ಳು ಕಾಳುಗಳನ್ನು ಸಹ ಹಾಕಿ ಅದಕ್ಕೆ ನಿಮ್ಗೆ ಅನುಕೂಲ ಆಗೋಷ್ಟು ಕಾಯಿನ್, ನಿಮ್ಗೆ ಎಷ್ಟು ಅನುಕೂಲ ಅದು 8 ಕಾಯಿನ್ ಆಗಿರ್ಬೋದು ಅಥವಾ 7 ಕಾಯಿನ್ ಆಗಿರ್ಬೋದು, ನಿಮ್ಗೆ ಅನುಕೂಲ ಆದಷ್ಟು ಕೈಗೆ ಬಂದಷ್ಟು ಒಂದಷ್ಟು ಕಾಯಿನ್ನ ಹಾಕ್ಬಿಟ್ಟು ಅದರಲ್ಲಿ ಮುಖವನ್ನು ನೋಡಿ ಮಹಾತ್ಮರಿಗೆ ಅಭಿಷೇಕ ಮಾಡುವಂಥದ್ದು ಒಂದು ವಿಶೇಷವಾದಂತಹ ಪರಿಹಾರ ಮಾಡಿದ್ದೆ ಆದರೆ ಎಲ್ಲರಿಗೂ ಖಂಡಿತವಾಗ್ಲೂ ಅದ್ಭುತವಾದಂತಹ ಆ ಮಹಾತ್ಮರ ಅನುಗ್ರಹ ಪಡ್ತಾರೆ. ಅದ್ರ ಒಟ್ಟಿಗೆ ನೀವು ಮಾಡೋಂಥ ಕೆಲಸ ಪ್ರಾಮಾಣಿಕವಾಗಿದ್ದರೆ ಮಹಾತ್ಮರು ಅನುಗ್ರಹಿಸುವಂಥ ಫಲ ಅದ್ಭುತವಾದಂಥವು ಶುಭ ಫಲಗಳನ್ನು ಕಾಣ್ಬೋದು ಅಂತ ಹೇಳ್ತಾ ಈ ಒಂದು ಶನಿ ಮಹಾತ್ಮರ ಒಂದು ವಿಶೇಷವಾದ ಸಂಚಿಕೆಗೆ ನಾನು ವಿರಾಮ ಕೊಡ್ತೀನಿ. ಆ ಮಹಾತ್ಮ ಎಲ್ಲರೂ ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ರಿಗೂ ಒಳ್ಳೆಯ ಒಂದು ಅನುಗ್ರಹಿಸಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.